ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ದೇವಯಾನಿಯವರಿಗೆ ಒಂದು ಶಾಕ್ ಆದಿದೆ. ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇಲ್ಲಿ ಅಜ್ಜಿಯವರು ಮನೆಯವ್ರನ್ನೆಲ್ಲ ಕರೀತಾರೆ. ಆಗ ಅಜಿತ್, ಏನಜ್ಜಿ ಏನಾದರೂ ಸಮಸ್ಯೆನಾ ಅಂತ ಹೇಳಿದಾಗ ನಚಿಕೇತೆ ಅವರು, ಏಕೆ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಎಲ್ಲರನ್ನು ಕರಿಬೇಕಾ? ಜಸ್ಟ್ ಚಿಲ್ ಬ್ರೋ, ಬಾ ಕೂತ್ಕೋ ಅಂತ ಹೇಳಿದಾಗ ಅಜಿತ್ ಅವರು, ತಮಾಷೆ ಕೇಳಿದೆ. ಈಗ ಶ್ರವಣ್ ಅವರು, ಪೊಲೀಸರ ಬುದ್ಧಿ ಹಾಗೆ ಅಲ್ವಾ, ಅದಕ್ಕೆ ಕೇಳಿರ್ತಾನೆ. ಅಮ್ಮ ಯಾಕೆ ಎಲ್ಲರನ್ನೂ ಕರೆದೆ? ಈಗ ಅಜ್ಜಿಯವರು, ವಂಶಿ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಕರೆದೆ ಅಂತ ಹೇಳಿದಾಗ ಅಜಿತ್ ಅವರು, ಯಾಕಜ್ಜಿ ವಂಶಿ ಏನಾದರೂ ತಪ್ಪು ಮಾಡೋದ್ನ? ಹಾಗೇನಾದರೂ ಇದ್ದರೆ ಹೇಳಿ ಅಜ್ಜಿ, ಅವನನ್ನ ಈಗಿಂದೀಗಲೇ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಅಂತ ಹೇಳಿದಾಗ ಸಂಗೀತ ಅವರು, ಅಜಿತ ಏನೋ ಮಾತಾಡ್ತಾ ಇದೆಯಾ? ವಂಶಿನ ನಾವು ಇಲ್ಲೇ ಉಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರೆ ನೀನು ಏನೇನೋ ಮಾತಾಡ್ತೀಯಲ್ಲ. ವಂಶಿ ನಡ್ಕೊಳ್ಳೋ ರೀತಿ, ಅವನ ಇರೋ ರೀತಿ ಎಲ್ಲ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಅವನನ್ನು ನಮ್ಮಲ್ಲೊಬ್ಬ ಮಾಡ್ಕೊಬೇಕು ಅಂತ ನಮಗೆ ತುಂಬ ಅನಿಸಿದೆ ಅಂತ ಹೇಳಿದಾಗ ಅಜಿತ್ ಅವ್ರಿಗೆ ಬೇಜಾರಾಗುತ್ತೆ. ಈಗ ಅಜ್ಜಿಯವರು, ವಂಶಿಗೆ ನನ್ನ ಮೊಮ್ಮಗಳು ಅಂಜಲಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ದೇವಯಾನಿಯವರು ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಕಣ್ಬಿಟ್ಟು ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.